ಸತ್ಯ ನಾವೇ ಶಿವ ನಾವೇ ಸುಂದರ ನಾವು ಸನಾತನ ಪುರಾತನ ಹಿಂದೂ. ನಾವೇ ಸತ್ಯ ನಾವೇ ಶಿವ ನಾವೇ ಸುಂದರ ನಾವು ಸನಾತನ ಪುರಾತನ ಹಿಂದೂ. ಜಾತಿಯ ಬೇರು ಸುಡುವೆವು ನಾವು, ತಪ್ಪು ತಿದ್ದಿಕೊಂಡ ತಲೆಮಾರು ನಾವು. ವರ್ಣ ವ್ಯವಸ್ಥೆ ತೊಡೆವೆವು ನಾವು ಯುಗ ಯುಗದಲ್ಲೂ ಎದ್ದು ನಿಲ್ಲೋ ಬಲವು. ನಾವು ಹಿಂದೂ, ನಾವು ಹಿಂದೂ, ನಾವು ಹಿಂದೂ, 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 ಹಿಂದೂ. ಹಿಂದೂ ಧರ್ಮ ಕೇವಲ ಆಚರಣೆ ಅಲ್ಲ, ಅದು ಜಗತ್ತಿನ ಎಲ್ಲ ಜೀವಿಗಳಲ್ಲಿ ದೈವತ್ವವನ್ನು ಕಾಣುವ, ಎಲ್ಲರೊಂದಿಗೆ ಸಹಿಷ್ಣುತೆಯಿಂದ ಬದುಕುವುದನ್ನು ತೋರಿಸಿಕೊಟ್ಟ ಒಂದು ಉದಾತ್ತವಾದ ಜೀವನ ಪದ್ಧತಿ ಅಂತ ಪ್ರಪಂಚಕ್ಕೆ ತಿಳಿಸಿಕೊಟ್ಟವರು ಸ್ವಾಮಿ ವಿವೇಕಾನಂದರು. ಸ್ವಾಮೀಜಿ ಅವರು ಸುಮಧುರವಾಗಿ ಭಜನೆಗಳು ಹಾಡುತ್ತಾರೆ. ವಾಲ್ಮೀಕಿ ರಾಮಾಯಣ ಅವರ ವಿಶೇಷ ಅಧ್ಯಯನ ವಿಷಯ. ಇಂಥ ಸರಳ ಮತ್ತು ಮಹಾನ್ ಸನ್ಯಾಸಿ ಪೂಜ್ಯ ಸ್ವಾಮಿ ಮಾಯಾ ದೀಪಾನಂದಜಿ ಮಹಾರಾಜರನ್ನು ಭಕ್ತಿಯಿಂದ ವೇದಿಕೆ ಆಹ್ವಾನಿಸುತ್ತೇವೆ. सभी लोगों को अपने व्यक्तिगत जीवन तथा सामाजिक जीवन में बड़ा होने के लिए और एकजुट रखने के लिए 3 चीज़ों का बहुत आवश्यकता है. क्या है वो 3 चीज़ें? कन्विक्शन ऑफ द पावर्स ऑफ गुडनेस. इसका मतलब है कि जो अच्छा कर सकते हैं, हम कुछ अच्छा कर सकते हैं, हमारे लिए कर सकते हैं, हमारे लोगों के लिए कर सकते हैं, हमारे समाज के लिए कर सकते हैं, इसके ऊपर आत्मविश्वास चाहिए, कॉन्फिडेंस, सेल्फ कॉन्फिडेंस. दूसरा क्या है? एब्सेंस ऑफ जेलसी एंड सस्पिशियन. हम एक दूसरे के प्रति एक दूसरे में बहुत अंतर है. हर एक व्यक्ति का माइंड सेटअप अलग है, उनका आचार विचार अलग है, लेकिन एट द एंड ऑफ द डे वी ऑल बिलोंग्स टू द सेम कैटेगरी, दैट इज सनातन हिंदू धर्म. और तीसरा, हेल्पिंग ऑल हु आर ट्राइंग टू बी एंड डू गुड. जो भी अपने व्यक्तिगत लेवल में और या सामाजिक लेवल में कुछ अच्छा करने का प्रयास कर रहा है, उन सभी को हमें मदद देना चाहिए. एंड माई हार्टिएस्ट वेलकम टू ऑल ऑफ यू. ओम शांति. ಏಕಾತ್ಮತಾ ಸ್ತೋತ್ರವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಹೊಯ್ಸಳ ವೀರ ಚರಿತ್ರೆಯನ್ನು ನಿಮ್ಮ ಮುಂದೆ ಪ್ರಸ್ತುತ ಮಾಡಲಿಕ್ಕಾಗಿ ಬರ್ತಾ ಇದ್ದಾರೆ. ಮಹಾರಾಜ, ನಮ್ಮ ಗುರುವರಿಯರು ನಿರೀಕ್ಷೆಗೂ ಮೀರಿ ಈ ದೇಗುಲವನ್ನು ಅದ್ಭುತವಾಗಿ ನಿರ್ಮಿಸಿದ್ದಾರೆ. ಹೌದು ದೇವಿ, ಈ ಅಮೋಘವಾದ ರಂಗಮಂಟಪವನ್ನು ರಾಣಿ ಶಾಂತಲಾದೇವಿಯವರಿಗೆ ನಿರ್ಮಿಸಿದ್ದೇವೆ. ಇಂದಿನಿಂದ ನೀವು ಅಮರ ಶಿಲ್ಪಿ ಜಕಣಾಚಾರ್ಯರೆಂದೇ ಪ್ರಸಿದ್ಧರಾಗುವಿರಿ. ಈ ರಂಗಮಂಟಪದಲ್ಲಿ ನಿಮ್ಮ ನೃತ್ಯ ಸೇವೆ ನಡೆಯಲಿ. ಸುದತ್ತಾಚಾರ್ಯನ ಶಿಷ್ಯನಾದ ಸಳನು ಹೇಗೆ ಈ ಸಾಮ್ರಾಜ್ಯವನ್ನು ಕಟ್ಟಿದನೆಂಬುದನ್ನು ನೋಡೋಣ ಬನ್ನಿ. ಕನ್ನಡ ನಾಡಿನ ರನ್ನ ತರತು ನಾ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ, ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನು ಕಟ್ಟಿದ ಕಥೆಯನ್ನ. ಸುದತ್ತಾಚಾರ್ಯರು
ದೇವರು ಕಂಚಿನ ಕಂಠದಿ ಸಳನನು ಕೂಗಿ ಕರೆದರು ಆಗ ಆಜ್ಞೆಯು ಮೊಳಗಿತ್ತು, ಗುರುಗಳ ಆಜ್ಞೆಯೇ ಮೊಳಗಿತ್ತು. ಹೊಯ್ ಸಳ ಹೊಯ್ ಸಳ ಹೊಯ್ ಸಳ. ಊರಿನ ವೀರನ ಮೆಚ್ಚುತ ಜನತೆಯು ಸಳನನು ಹರಸಿತ್ತು, ಕೆಚ್ಚದೆ ಸಳನನು ಹರಸಿತ್ತು. ವಂದೇ ಮಾತರಂ. ವಂದೇ ಮಾತರಂ. ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ. ವಂದೇ ಮಾತರಂ. ಬೋಲೋ ಭಾರತ್ ಮಾತಾ ಕಿ ಯೋಗ ಪ್ರದರ್ಶನ. ವೀರ ವನಿತೆಯರು ಕೆಲವರು ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಕಿತ್ತೂರಾಣಿ ಚೆನ್ನಮ್ಮ ಆಗಿ ನಾನು ನವ್ಯಾಯು. ಕೆಳದಿ ಚೆನ್ನಮ್ಮನಾಗಿ ನಾನು ಸನ್ನಿಧಿ. ರಾಣಿ ಅಬ್ಬಕ್ಕ ಚೌಟ ಆಗಿ ನಾನು ಸಾಕ್ಷಿತಾ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗಿ ನಾನು ಮೋನಿಶಾ. ಭರತನಾಟ್ಯವನ್ನ ಪ್ರಸ್ತುತಪಡಿಸಲಿದ್ದಾಳೆ. ರಾಮನಾಮವೆಂಬೋ ನಾಮವ ನೆನೆದರೆ ಭಯವಿಲ್ಲ ಮನಗೆ. ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ, ಶ್ರೀಮನ್ನಾರಾಯಣ ಜಗಕ್ಕೆ. ದಿಕ್ಸೂಚಿ ಭಾಷಣ. ಹಲವು ಭಾಷೆ ನುಡಿ ಲಿಪಿಗಳ ತೋಟ, ವಿವಿಧ ಪಂಥ ಮತಗಳ ರಸದೂಟ, ಕಾಣಲು ಕಾಮನ ಬಿಲ್ಲಿನ ನೋಟ, ಬಗೆ ಬಗೆ ಸಂಕುಲವು ನಮ್ಮೀ ತಾಯಿ ನೆಲವು, ದೇವಿ ನಿನ್ನಯ ಸೊಬಗಿನ ಮಹಿಮೆಯ ಬಣ್ಣಿಸಲಸದಳವು ಅಂತೇಳಿ. ನಮ್ಮ ಇತಿಹಾಸವನ್ನು ನಾವು ಸ್ವಲ್ಪ ತಿರುಗಿ ನೋಡಿದಾಗ ಗೊತ್ತಾಗ್ತದೆ ನಮಗೆ. 1000 ವರ್ಷಗಳ ಆಕ್ರಮಣ ಆದರೂ ಕೂಡ ಅದ್ಭುತವಾದಂಥ ಶಕ್ತಿಯಾಗಿ ಸದಾಕಾಲ ಜಗತ್ತಿಗೆ ಬೆಳಕನ್ನು ನೀಡ್ತಾ ಬಂದಿದೆ. ಇಂದಿನ ವೈಶ್ವಿಕ ಒಂದು ವಾತಾವರಣದಲ್ಲಿ ನಮಗೇನಾದರೂ ಕೂಡ ಒಂದು ಬೆಳಕು ಅಥವಾ ನಮಗೇನಾದರೂ ಕೂಡ ಒಂದು ಭರವಸೆ ಸಿಗಬಹುದು ಅಂತ ಹೇಳಿದರೆ ಅದು ನಮಗೆ ಭಾರತದಿಂದ ಅಂಥೇಳಿ ಜಗತ್ತು ನಿರೀಕ್ಷೆಯನ್ನು ಮಾಡ್ತಾ ಇದೆ. ಯಾಕೆಂದರೆ ಭಾರತದ ಮೂಲ ಸ್ವಭಾವ ಧರ್ಮ. ಇಂದು ಸಮಾವೇಶದಿಂದ ಒಂದು ಸಂದೇಶವನ್ನಾಗಿ ಮತ್ತು ಸಂಕಲ್ಪವನ್ನಾಗಿ ಇನ್ಯಾವಾಗಲೂ ಅಲ್ಲ, ಈ ಹೊತ್ತಿನಿಂದಲೇ ಈ ಕ್ಷಣದಿಂದಲೇ ನಮ್ಮ ಆಚರಣೆಯಲ್ಲಿ ತರುವಂತಹ ಸಂಕಲ್ಪವನ್ನು ಮಾಡಿದಾಗ ಈ ಹಿಂದೂ ಸಮಾಜೋತ್ಸವಕ್ಕೆ ನಿಜವಾದಂಥ ಅರ್ಥವಿರ್ತದೆ. ಈ ಒಂದು ಸಂಘಟನೆಯ ಒಂದು ಸಾರ್ಥಕತೆಯೂ ಕೂಡ ಅದರಲ್ಲಿ ಇರ್ತದೆ ಅಂತ ಹೇಳಿ ನನ್ನ ಮಾತಿನಿಂದ ವಿರಮಿಸ್ತೇನೆ. ನಮಸ್ಕಾರ. ಬೋಲೋ ಭಾರತ್ ಮಾತಾ ಕಿ. ನಮ್ಮ ಪರಂಪರೆಯ ಬಗ್ಗೆ ಅದ್ಭುತವಾಗಿರುವಂಥ ಒಂದು ಶಿಸ್ತು ಇದೆ. ಗಿರಿನಗರದಲ್ಲಿ ಇರುವಂಥ ಈ ಒಂದು ಅದ್ಭುತವಾಗಿರುವಂಥ ದೃಶ್ಯದಲ್ಲಿ ಎಲ್ಲವೂ ಕೂಡ ವ್ಯಾವಹಾರಿಕವಾಗಿ ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಇದೇ ಸನಾತನದ ವಿಶೇಷವಾಗಿರುವಂಥ ವೈಭವ, ಇದೇ ನಿಜವಾಗಿರುವಂಥ ಹಿಂದುತ್ವ. ಜ್ಞಾನ ಅಂದರೆ ತಮ್ಮನ್ನು ತಾವು ಅರಿತುಕೊಳ್ಳುವುದು. ಒಬ್ಬ ಸನ್ಯಾಸಿಗಳಲ್ಲಿ ಹೇಗೆ ಸ್ವಾಮಿ ವಿವೇಕಾನಂದರು ಹೇಗಿದ್ದರು, ಅದೇ ಥರ ಒಬ್ಬ ಮಹಾ ಸನ್ಯಾಸಿ ಸಮರ್ಥ ರಾಮದಾಸ್ ಮಹಾರಾಜರು ಮಹಾರಾಷ್ಟ್ರದಲ್ಲಿ ಆಗಿ ಹೋದರು. ಅವರು ಹಿಂದವಿ ಸ್ವರಾಜ್ಯ ಸ್ಥಾಪಕವಾಗಿರುವಂಥ ಛತ್ರಪತಿ ಶಿವಾಜಿ ಮಹಾರಾಜರ ಗುರುಗಳು ಆಗಿರುವಂಥವರು. ವಾಟ್ ಈಸ್ ದಿ ಮೀನಿಂಗ್ ಆಫ್ ಜ್ಞಾನ, ವಾಟ್ ಈಸ್ ದಿ ಮೀನಿಂಗ್ ಆಫ್ ನಾಲೆಜ್? ಸಮರ್ಥ ರಾಮದಾಸ್ ಮಹಾರಾಜರು ಹೇಳುವಂಥದ್ದು ಜ್ಞಾನ ಅಂದರೆ ಪುಸ್ತಕ ಜ್ಞಾನ ಅಲ್ಲ, ಜ್ಞಾನ ಅಂದರೆ ಶಬ್ದ ಜ್ಞಾನ ಅಲ್ಲ, ಜ್ಞಾನ ಅಂದರೆ ಹೇಳೋದು ಕೇಳೋದು ಅಲ್ಲ. ಜ್ಞಾನ ಮಂಜೆ ಕಾಯ್ ಅಪನ ಜಾನಾವೇ ಯಾನಾವೇ ಜ್ಞಾನ ಅಂತೇಳಿ ಸಮರ್ಥ ರಾಮದಾಸ್ ಮಹಾರಾಜರು ಛತ್ರಪತಿ ಶಿವಾಜಿ ಮಹಾರಾಜರನ್ನು ಉಪದೇಶ ಮಾಡ್ತಾರೆ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಜಾತಸ್ಸಹಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಶ್ಚ. ಯಾವ ಇದು ಬರ್ತೈತಲ್ಲ ಅದು ಹೋಗುವಂಥದ್ದು ಸತ್ಯ ಇದೆ. ಧ್ರುವಂ ಇದು ಸತ್ಯ, ಅಟಳ ಸತ್ಯ ಇದೆ. ಇದಕ್ಕಾಗಿ ನಾವು ಧರ್ಮ ಬಿಡೋಂಗಿಲ್ಲ. ಧರ್ಮ ಅನ್ನುವಂಥದ್ದು ಶಾಶ್ವತ ಇದೆ. ಹೇಳ್ತಾರೆ, ಅಕೃತ್ಯಂ ನೈವ ಕರ್ತವ್ಯಂ ಪ್ರಾಣ ತ್ಯಾಗೇನ ಜೇಷ್ಯ ನಚ ಕೃತ್ಯಂ ಪರಿತ್ಯಾಜ್ಯಂ ಏಷ ಧರ್ಮ ಸನಾತನ. ಶರೀರ ಅಷ್ಟೇ ಅಲ್ಲ, ಈ ಪ್ರಾಣ ಹೋದ್ರೂ ಪರವಾಗಿಲ್ಲ, ಆದರೆ ನಾನು ಧರ್ಮವಂತೂ ಬಿಡೋಂಗಿಲ್ಲ ಅನ್ನುವಂಥದ್ದೇ ಕಲಿಸೋದು ನಮ್ಮ ಸನಾತನ ಧರ್ಮ. ಹಿಂದೂ ಮಹೋತ್ಸವ ಏನಿದೆ ಅಲ್ಲ, ಇದು ಯಾವತ್ತೂ ಕೂಡ ಸುವರ್ಣ ಅಕ್ಷರದಲ್ಲಿ ಬರೆದಿಡಿರುವಂಥ ಉತ್ಸವನೇ ಹಿಂದೂ ಸಮಾಜೋತ್ಸವ.
ಹಿಂದೂ ಸಮಾಜೋತ್ಸವದ ಅಂಗವಾಗಿ ಶುಭಾಶಯನ್ನು ಕೊಡ್ತಾ ನಾನು ಇಲ್ಲೇ ನಮ್ಮ ಈ ಎರಡು ವಾಕ್ಯಕ್ಕೆ ನಾನು ವಿರಾಮವನ್ನು ಕೊಡ್ತಾ ಇದ್ದೇನೆ. ಸರ್ವೇ ಜನಃ ಸುಖಿನೋ ಭವಂತು. ಬೋಲೋ ಭಾರತ್ ಮಾತಾ ಕಿ. ಭರತನಾಟ್ಯ ತಂಡವನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಜೀವನವೆಲ್ಲ ಬೇವು ಬೆಲ್ಲ ಬಲ್ಲವರೆಲ್ಲ ನಂಬಿದರಲ್ಲ. ಕಷ್ಟ ಸುಖ ಸಿಹಿ ಕಹಿ ಸಮವೆಲ್ಲ, ಕಷ್ಟ ಸುಖ ಸಿಹಿ ಕಹಿ ಸಮವೆಲ್ಲ. ಬೆಟ್ಟ ಕೊಡಿಯ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ, ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ. ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ. ಬಂದ ವಿಷಯ ಕಪ್ಪ ಕೇಳುವುದಕ್ಕೆ. ಏನು ಕಪ್ಪ? ಹೌದು, ಮಾಂಡ್ರ ಒಪ್ಪಂದದ ಪ್ರಕಾರ ಕಿತ್ತೂರಿನ ಮೇಲೆ ನಮಗೆ ಅಧಿಕಾರವಿದೆ. ಏನಂದೆ? ಕಿತ್ತೂರಿನ ಮೇಲೆ ನಿಮಗೆ ಅಧಿಕಾರವೇ? ಕಿತ್ತೂರು ನಿಮ್ಮಪ್ಪ ತಾತಂದಿರು ಗಳಿಸಿಟ್ಟ ಆಸ್ತಿ ಏನು? ಜಂಜಲು ನಾಯಿಗಳಿಗೆ ರೊಟ್ಟಿಯನ್ನು ಚೆಲ್ಲಿ ಅಂಜದೆ ಮನೆಯೊಳಗೆ ನುಗ್ಗಿ ವಂಚನೆಯಿಂದ ಕೊರಳು ಕೊಯ್ಯುವ ಸ್ವಭಾವ ಕನ್ನಡಿಗರದಲ್ಲ. 1947 ಆಗಸ್ಟ್ 15 ಆಂಗ್ಲರ ದಾಸ್ಯದ ಸಂಕೋಲೆಯಿಂದ ತಾಯಿ ಭಾರತಾಂಬೆ ಸ್ವಾತಂತ್ರ್ಯಳಾದಳು. ಸಾವಿರದ 1971 ಭಾರತದ ಮೇಲೆ ಪಾಕಿಸ್ತಾನದ ಆಕ್ರಮಣ. ಅಂದೇ ಭಾರತಕ್ಕೆ ಜಯದ ವಿಜಯೋತ್ಸವ. जो शहीद हुए हैं उनकी जरा याद करो कुर्बान. सुजला सफला. ನಾವೇ ಸತ್ಯ, ನಾವೇ ಶಿವ, ನಾವೇ ಸುಂದರ, ನಾವು ಸನಾತನ ಪುರಾತನ ಹಿಂದೂ.